ಪಾಲಿಕೆಯ ಮಳಿಗೆಗಳು ಲೀಸ್ ಅವಧಿ ಮುಗಿದರೂ ಅದನ್ನು ಹಾಗೆ ಮುಂದುವರೆಸಿದ್ದಾರೆ. ಇದರಿಂದ ಪಾಲಿಕೆಯ ಆದಾಯಕ್ಕೆ ನಷ್ಟವಾಗುತ್ತಿದೆ ಎಂದು ಪಾಲಿಕೆಯ ಸದಸ್ಯರು ಅಧಿಕಾರಿಗಳ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಸೋಮವಾರ ಬೆಳಗಾವಿಯ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಸಭೆಯಲ್ಲಿ ಪಾಲಿಕೆ ಸದಸ್ಯರಾದಂತಹ ರವಿ ಧೋತ್ರಿ ಹಾಗೂ ರಿಯಾಜ್ ಖಿಲೇದಾರ್ ಮಾತನಾಡಿ, ಪಾಲಿಕೆ ವ್ಯಾಪ್ತಿಯಲ್ಲಿರುವ ಮಳಿಗೆಗಳ ಲೀಸ್ ಅವಧಿ ಮುಗಿದರೂ ಅದನ್ನು ಮರಳಿ ಪಡೆಯಲು ಪಾಲಿಕೆ ಅಧಿಕಾರಿಗಳು ವಿಫಲವಾಗಿದ್ದಾರೆ. ಇದರಿಂದ ಪಾಲಿಕೆಯ ತೆರಿಗೆಗೆ ವಂಚನೆಯಾಗುತ್ತಿದೆ ಎಂದು ದೂರಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಮೇಯರ್ ಮಂಗೇಶ್ ಪವಾರ್, ಪಾಲಿಕೆಯ ಆಸ್ತಿಗಳ ಸಂರಕ್ಷಣೆ ಮಾಡುವುದು ಎಲ್ಲರ ಕರ್ತವ್ಯ. ಲೀಸ್ ಮುಗಿದ ಮಳಿಗೆಗಳ ಎಷ್ಟಿವೆ ಎನ್ನುವುದನ್ನು ಸರ್ವೆ ಮಾಡಬೇಕು ಎಂದರು. ಪಾಲಿಕೆ ಆಯುಕ್ತ ಕಾರ್ತಿಕ್ ಮಾತನಾಡಿ, ಪಾಲಿಕೆ ವ್ಯಾಪ್ತಿಯಲ್ಲಿರುವ ಲೀಸ್ ಮುಗಿದಿರುವ ಮಳಿಗೆಗಳು ಎಷ್ಟಿವೆ ಎನ್ನುವ ಕುರಿತು ಸರ್ವೆ ನಡೆಸಲಾಗುವುದು ಎಂದರು. ಪಾಲಿಕೆ ಸದಸ್ಯ ರಾಜಶೇಖರ್ ಡೋನಿ ಮಾತನಾಡಿ, ಬೆಳಗಾವಿ ನಗರದಲ್ಲಿ ಮನೆ ನಿರ್ಮಾಣ ಮಾಡಲು ಕಟ್ಟಡ ಅನುಮತಿ ಪಡೆಯಲು ಪಾಲಿಕೆಯಲ್ಲಿ ಏಜೆಂಟರ ಮೂಲಕ ಕೆಲಸ ಸಲೀಸಾಗುತ್ತಿದೆ. ಪಾಲಿಕೆಯಲ್ಲಿ ಏಜೆಂಟರ ಹಾವಳಿ ಹೆಚ್ಚಾಗಿದೆ. ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿರುವ ಪ್ರಭಾವಿ ಮನೆಗಳಿಗೆ ನೋಟಿಸ್ ನೀಡಿದ ಅಧಿಕಾರಿಗಳು ಬಡವರ ಗುಡಿಸಲಿನ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ ಎಂದು ದೂರಿದರು. ಮೇಯರ್ ಮಂಗೇಶ್ ಪವಾರ್ ಮಾತನಾಡಿ, ಪಾಲಿಕೆಯಲ್ಲಿ ಏಜೆಂಟರ ಹಾವಳಿ ತಪ್ಪಿಸಬೇಕು, ಅಧಿಕಾರಿಗಳಿಗೂ ಸೂಚನೆ ನೀಡಬೇಕು ಎಂದು ಪಾಲಿಕೆ ಆಯುಕ್ತರಿಗೆ ತಿಳಿಸಿದರು. ಪಾಲಿಕೆ ಸದಸ್ಯ ಗಿರೀಶ್ ದೊಂಗಡಿ ಮಾತನಾಡಿ, ಕಪಿಲೇಶ್ವರ ಕಾಲನಿ ಮುಚ್ಚಂಡಿ ಮಾಳದಲ್ಲಿ ಹಾದು ಹೋಗುವ ಬಳ್ಳಾರಿ ನಾಲಾ ದುರಸ್ತಿ ಹಾಗೂ ಇಲ್ಲಿನ ಸುತ್ತಮುತ್ತಲಿನ ಒಳಚರಂಡಿ ಬೋರ್ವೆಲ್ ಬಾವಿಗಳನ್ನು ಶುಚಿಗೊಳಿಸುವಂತೆ ಹಲವಾರು ಬಾರಿ ಮನವಿ ಮಾಡಿದರೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ ಎಂದರು. ಉಪಮೇಯರ್ ವಾಣಿ ಜೋಶಿ, ಶಾಸಕ ಆಶಿಫ್ ಶೇಟ್, ಅಜೀಂ ಪಾಟ್ವೇಗಾರ್, ಸೋಹಿಲ್ ಸಂಗೊಳ್ಳಿ, ಹನುಮಂತ ಕೊಂಗಾಲಿ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ನಮ್ಮ ಪ್ಲಾಟ್ಗಳನ್ನ ಬೆಳಗಾವಿ ಏಜೆಂಟರು ಮಾರಿ ತಿನ್ನತಾರು. ಸ್ಪಷ್ಟವಾಗಿ ನನಗೆ ಮಂದಿ ಬೆಟ್ಟಾಗಿ ಒಂದು ಹೇಳಿದ್ರು ಮಾತಾಡೋರು. ಅವ್ರು ಅದ್ರ ಬಗ್ಗೆ ಮಾಹಿತಿನೂ ಕೇಳಿದಾರಂತ. ಅದು ಸರಿಯಾದ ಮಾಹಿತಿ ಸಿಗುವಂತ. ಇದು ನಿಮ್ಮ ಎಲ್ಲೋ ನನಗ ಸ್ವಲ್ಪ ಆಡಳಿತದ ವೈಫಲ್ಯ ಎದ್ದು ಕಾಣದೆ. ದಯಮಾಡಿ ಮಹಾಪೌರರು ಅಧಿಕಾರಿಗಳ ಮ್ಯಾಗ ಸ್ವಲ್ಪ ಹಿಡಿತವನ್ನು ಸಾಧಿಸಬೇಕು. ಇವತ್ತು ಕೌನ್ಸಿಲ್ ಮೀಟಿಂಗ್ ಆದಂತ ಚರ್ಚೆಗಳನ್ನ ಪುನಃ ನೀವು ಅದನ್ನ ಪರಿವರ್ತನೆ ಮಾಡಬೇಕು. ಯಾಕಂದ್ರೆ ನೀವು ಮತ್ತೆ ಇವರು ಲೀಡರ್ ಕನ್ಫರ್ಮ್ ಒಂದು 92 ನೋಡಿದ್ರೆ ಇದು ಆಗ್ತೇನ. ದಯಮಾಡಿ ನಾನು ನಿಮ್ಮಲ್ಲಿ ಮಹಾಪೌರರು ವಿನಂತಿ ಮಾಡ್ಕೋದೇನಪ್ಪ ಅಂತಂದ್ರೆ ಲೀಡರ್ ಕನ್ಫರ್ಮ್ ಇಷ್ಟೊಂದು ಟೈಮ್ ಆಗೋದು. ಮತ್ತೆ ವಿಷಯ ರವಿ ಧೋತ್ರೆ ಮತ್ತೆ ಇವರು ಬಹಳ ಗಂಭೀರ. ನಮ್ಮ ಆಸ್ತಿಗಳು ನಾವು ಕಾಪಾಡಕ್ ಆಗಬೇಕು. ಹೆಂಗ ದಯಮಾಡಿ ಇದ್ರ ಮ್ಯಾಗ ಕಮಿಷನರ್ ಬಹಳ ಇದು ಮಾಡ್ಬೇಕು. ಅದಕ್ಕ ದಯಮಾಡಿ ಮಹಾಪೌರ ಮುಂದೆ ಹಿಂಗ ಆಗದಂಗ ನೀವು ನೋಡ್ಕೊಳ್ಳಿ. ಅದ್ರ ಸಂಬಂಧ ಮಾಹಿತಿ ಆಗಿದೆ ಏನಿಲ್ಲೋ ಗೊತ್ತಿಲ್ಲ. ಅದಕ್ಕೆ ನಾಳೆ ನೀವು ನಮ್ಮ ಆಫೀಸ್ ಅಲ್ಲಿ ನಾಳೆ ಆ ವಿಷಯ ತಗೊಂಡು ಸಂಬಂಧಪಟ್ಟ ಯಾರು ಹೊಸ ಚಾರ್ಜ್ ತಗೋಬೇಕಂದ್ರೆ ಮತ್ತೆ ಅವ್ರು ಹಿಂದಿನವ್ರು ತಪ್ಪು ಮಾಡ್ಕೊಂಡು ಹೋಗಿದ್ದು ಇವ್ರು ತಗೋತಾರಿದ್ರೆ ಈಗ ಹಿಂದಿನವ್ರು ತಪ್ಪು ಮಾಡಿ ಹೋಗ್ಯಾರ ಸರ್. ಹಿಂದಿನವ್ರು ತಪ್ಪು ಮಾಡಿದಕ್ಕೆ ಇವರು ಅದು ಏನ ಐತಲ್ಲ ಅದನ್ನ ಮೈಲಿ ಕೊಡಕ್ಕೆ ಹೇಳ್ಸ. ಆದ್ರೆ ನಾವು ಮುಂದಿನ ಇದನ್ನ ತಗೊಂಡ್ರೆ ತಪ್ಪತ್ತಾರೆ. तर हे विषय आपल्याकडे रेकॉर्डेड असते ना किंवा कौन्सिल सेक्रेटरीकडे पण असतेच ना. तर मग त्यांनीच तर ते इन्फॉर्मेशन देऊन ते क्लिअर करून घ्यायला पाहिजे होतं ना. आता नवीन आलेत म्हणून सांगून जर पुढे ढकलत गेलं तर मग ते होणार कसं काम. काँग्रेस म्हणजे ह्याचं कॉर्पोरेशनची कामं व्हायची कशी. लोकांना आम्ही उत्तर काय द्यायचं. ಪೂಜೆ ಮಹಾಪೌರರು ಯಾರ ಜವಾಬ್ದಾರಿ ಅಂತ ನಾ ಕೇಳಿದ್ರಿ. ಈಗ ಇವ್ರು ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟಾರೆ. ಈಗ ನಾ ಯಾರಿಗೆ ಕೇಳ್ಬೇಕ್ರಿ. ಹಿಂದಿನ ಮೀಟಿಂಗ್ ನಾನು ಕೇಳಿದೀವಿ, ಈ ಮೀಟಿಂಗ್ ನಾವು ಕೇಳ್ತಾ ಇದೀವಿ. ಅವ್ರು ಉತ್ತರ ಕೊಡ್ಲಿ ಒಂದ್ ನಿಮಿಷ. ಈಗ ಅವಾಗ ಏನಂದ್ರಿ, ಹೆಡ್ ಆಫ್ ಸೆಕ್ಷನ್ ಯಾರು ಅದಾರ, ಕಮಿಷನರ್ ಅದಾರ, ನಾವು ಉತ್ತರ ಕೊಡ್ತೇವೆ ಅಂತ ಕಮಿಷನರ್ ಹೇಳಿದ್ರಿ. ಈ ಕಮಿಷನರ್ ಉತ್ತರ ಕೊಡ್ಬೇಕು. ಸರ್ ಒಂದ್ ನನ್ ಒಂದ್ ಕ್ವಶನ್ ಏನಿದೆ ಸರ್, ಹಿಂದಿನ ಮೀಟಿಂಗ್ ಒಳಗೆ ನಾವು ಕೇಳಿದೇವಿ. DC ರೆವಿನ್ಯೂ ಅವ್ರಿಗೆ ನಾವು ಕೇಳಿದ್ರಿ. ಅವಾಗ ಮೇಡಮ್ ಏನ್ ಹೇಳಿದ್ರೆ, ಯಾರು ಬರ್ತಾರ ಯಾರು ಟ್ರಾನ್ಸ್ಫರ್ ಹೋಗ್ಬಿಡ್ತಾರ ನಮಗೇನ್ ಗೊತ್ತಿಲ್ಲ. ಏನ್ ಇನ್ಫಾರ್ಮೇಶನ್ ಬೇಕಿದ್ರ ಅವ್ರ ಹೆಡ್ ಆಫ್ ಸೆಕ್ಷನ್ ಯಾರ ಅವ್ರ ಇನ್ಫಾರ್ಮೇಶನ್ ಕೊಡ್ಬೇಕಾ. ಈಗ ರವಿ ಅವ್ರು ಹೆಂಗ್ ಹೇಳಿದಾರ, ಈಗ ಅವ್ರ ಟ್ರಾನ್ಸ್ಫರ್ ಆದ್ಮೇಲೆ ಹೋದ್ರಿ ಅವ್ರ. ಈ ಹೊಸಾಗಿ ಅವ್ರು ಬಂದಾರೆ. ಅವ್ರ ಹೊಸಾಗಿ ಅವ್ರು ಈಗ ಏನ್ ಹೇಳ್ತಾರೆ ನಮ್ಗೇನ್ ಗೊತ್ತಿಲ್ಲ ಅಂದ್ರ ಈ ತರ ನಡ್ತದೇನ. 2025ರಂದು PWD ಸೆಕ್ಷನ್ ರೇಟ್ ಎಲ್ಲ ಫಿಕ್ಸ್ ಆಗಿ ನಮ್ಮ ರೆವಿನ್ಯೂ ಬಂದಿದೆ. ಇನ್ನು ನಮ್ಮಲ್ಲಿ ಆಕ್ಷನ್ ಆಗ್ಬೇಕು.
ಇನ್ನು ಆದಷ್ಟು ಬೇಗನೆ ಏನಿರ್ತದೆ ಅದ್ರ ಮೇಲೆ ಕ್ರಮ ಕೈಗೊಂಡು ನಮ್ಮ ಮುಂದಿನ ಸಭೆಗೆ ವರದಿಯನ್ನ ಕೊಡ್ತೀವಿ. ಕೃಷ್ಣ ಕೆ, ಮೆಮ್ ನ್ಯೂಸ್ ಬೆಳಗಾವಿ.